ನಿಮಗೆ ಏನು ಕನೆಕ್ಟ್ ಆಯ್ತು ಮೇಡಮ್? ನನಗೆ ಅದೇ ಬೇಸಿಕಲಿ ವಾಟ್ ಹ್ಯಾಪನ್ಸ್, ಐ ಮೀನ್ ಅದು ಬಿಟ್ಕೊಡೋದು ಬೇಡ, ಬಟ್ ಈಗ ನಾವು ಬ್ಯಾಂಕ್ ರಾಬರಿ ಅಂದರೆ ವಿಲ್ ಜಸ್ಟ್ ಸೇ ಓಕೆ ಜಸ್ಟ್ ರಾಬರಿ ಆಫ್ ಅ ಬ್ಯಾಂಕ್, ಬಟ್ ಅದ್ರ ಹಿಂದೆ ಏನು ಕತೆ ಇದೆ, ಅದನ್ನು ಹೆಂಗೆ ಮೆಸೇಜ್ನ ಹೆಂಗೆ ಥ್ರೂ ಅ ರಾಬರಿ ತೋರಿಸಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಸ್ಟೋರಿ ಲೈನ್ ಅಂದರೆ ಒಬ್ಬ ಕಳ್ಳ ಆದ್ರೂ ರಿಯಲ್ ಲೈಫ್ಗೆ ಹೌದು ರಿಯಲ್ ಲೈಫಿಗೆ ಕನೆಕ್ಟ್ ಆಗುತ್ತೆ. ಈ ಥರ ತುಂಬ ನಡೆಯುತ್ತೆ ಅನ್ಕೋತೀನಿ. ಸೊ ಅದರಲ್ಲಿ ಇದೊಂದು ಸಣ್ಣ ಭಾಗ ತೋರಿಸಿದ್ದಾರೆ, ಬಟ್ ಈ ಥರ ತುಂಬ ಆ್ಯಕ್ಚುಲ್ ರಿಯಲ್ ಲೈಫ್ನೂ ನಡೆಯುತ್ತೆ. ಯಾ ವೆರಿ ಗುಡ್, ರಿಯಲಿ ನೈಸ್. ತುಂಬ ಚೆನ್ನಾಗಿದೆ. ತಿರುವುಗಳು ತುಂಬ ಚೆನ್ನಾಗಿ ಇದೆ ಪಿಕ್ಚರಲ್ಲಿ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಪ್ರಭಾಸ್ ಥರ ಕಾಣ್ತಾ ಇದ್ದಾರೆ. ಮತ್ತು ಎಲ್ಲರೂ ಅವರು ಕೊಟ್ಟಿರೋ ಪಾತ್ರನ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ಪಿಕ್ಚರ್ ಮೇಕಿಂಗೇ ಚೆನ್ನಾಗಿದೆ. ಒಂದು ಹೊಸ ರೀತಿ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದಾದಂಥ ಕುಟುಂಬ ಸಮೇತ ಬಂದು ನೋಡುವಂಥ ಪಿಕ್ಚರು. ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲ ಬಂದು ನೋಡ್ಬೋದು. ಸೂಪರ್ ಆಗಿದೆ, ಎಲ್ಲ ಬಂದು ಮಸ್ಟ್ ಆ್ಯಂಡ್ ವಾಚ್ ಮೂವಿ ಭಾಳ ಚೆನ್ನಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ಲ ಫ್ಯಾಮಿಲಿಯವರು ಕುತ್ಕೊಂಡು ನೋಡ್ಬೋದು. ಭಾಳ ಮನೋರಂಜನೆ ಆಗಿದೆ, ಭಾಳ ಚೆನ್ನಾಗಿದೆ ಪಿಕ್ಚರ್. ಏನು ಇಷ್ಟ ಆಯಿತು ಅಂದರೆ ರಾಜಕೀಯ ಬಗ್ಗೆ ಅವರು ಇವಾಗ ಹೇಳಬೇಕಂದ್ರೆ ಈಗ ಆಚೆಗಡೆ ಈಗ ಏನು ನಡೀತಿದೆ ಅಂತ ಕಣ್ಣಿಗೆ ಹೆಂಗೆ ತೋರಿಸ್ಬೇಕು ಅಂತ ತೋರಿಸಿದ್ದಾರೆ. ಡೈರೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ದಯವಿಟ್ಟು ವಾಚ್ ಮಾಡಿ ಮೂವಿನ. ಕಾಮಿಡಿ ಇದೆ, ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ವಾಚ್ ಮಾಡಿ. ಇಲ್ಲ, ತುಂಬ ಚೆನ್ನಾಗಿ ಮೇಕಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಏನು ಇಷ್ಟ ಆಯಿತು? ಓವರಾಲ್ ಮೇಕಿಂಗ್ ಇಷ್ಟ ಆಯಿತು, ಮತ್ತು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು, ಎಡಿಟಿಂಗ್ ಇಷ್ಟ ಆಯಿತು. ಕಂಟೆಂಟ್ ಬಗ್ಗೆ ಈ ವಿಷಯ ಹೇಳಬೇಕಾದಿದ್ದು ಚೆನ್ನಾಗಿ ಹೇಳಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕಾಮಿಡಿ ಮತ್ತು ಮ್ಯೂಸಿಕ್ಕು, ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಸಿನಿಮಾ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ಟೋಟಲ್ ಆಗಿ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಏನು ಮಾತಾಡ್ತಾರೆ? ಕಂಟೆಂಟ್ ಚೆನ್ನಾಗಿದೆ, ಫ್ರೆಶ್ ಕಂಟೆಂಟ್. ಅಂದರೆ ನಮ್ಮ ಕನ್ನಡದಲ್ಲಿ ಈ ಥರದ್ದು ಅಂದರೆ ಮನೆಯಷ್ಟು ಟೈಪ್ ಯಾವುದೂ ಬಂದಿರಲಿಲ್ಲ. ಬಂದು ನೋಡಿ ಸಿನಿಮಾ ಚೆನ್ನಾಗಿ. ಹೊಸಬ್ರು ಮಾಡಿರುವಂಥ ಸಿನಿಮಾ. ಹಾಂ, ಹೊಸಬ್ರು ಅಂತ ಏನು ಅನ್ಸಲ್ಲ ನಿಮಗೆ ಸಿನಿಮಾ ನೋಡಿದ್ರೆ. ಸಿನಿಮಾ ಎಲ್ಲ ಟೆಕ್ನಿಕಲಿ ತಿಳ್ಕೊಂಡು ಮಾಡಿರೋರೆ ಅನ್ಸೋದು ನಿಮಗೆ. ಸಿನಿಮಾ ಬಂದು ನೋಡಿ, ಸಿನಿಮಾ ತುಂಬಾ ಚೆನ್ನಾಗಿದೆ. ಥಿಯೇಟ್ರಲ್ಲೇ ನೋಡಿ, ಆದಷ್ಟು ನಾಳೆ ನಾಡಿದ್ರಲ್ಲೇ ಬಂದು. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ಸರ್. ಹಿಂಗೆ ಕೊನೆಯವ್ರಿಗೆ ಎಂಗೇಜಾಗಿ ಇತ್ತು, ಚೆನ್ನಾಗಿದೆ. ಬೇರೆ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು, ನೋಡ್ಬೋದು. ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡಬೇಕಾದ್ರೆ. ಡೈರೆಕ್ಟರ್ದು ಫಸ್ಟ್ ಸಿನಿಮಾ ಅಂತ ಗೊತ್ತಾಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಡಿಟಿಂಗ್ ಮಾತ್ರ ತುಂಬ ಪ್ರತಿಯೊಂದು ಮ್ಯಾಚ್ ಕಟ್ಸು, ಪ್ರತಿಯೊಂದು ಟ್ರಾನ್ಸಿಷನ್ನು ನಾನು ನನ್ನ ಫ್ರೆಂಡು ತುಂಬ ಎಂಜಾಯ್ ಮಾಡ್ತಿದ್ವಿ. ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಬಂದು ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಒಳ್ಳೆ ಮೆಸೇಜ್ ಇದೆ ಲಾಸ್ಟಲ್ಲಿ. ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ, ನೋಡಿ ಬನ್ನಿ. ಸೊ ಮೂವಿ ಓವರಾಲ್ ತುಂಬ ಚೆನ್ನಾಗಿದೆ. ಸಿಂಪಲ್ ಫೀಲ್ ಗುಡ್ ಅಂದರೆ ಸಿಂಪಲ್ ಮೂವಿ ಬಟ್ ವಿತ್ ಅ ಸೀರಿಯಸ್ ಮೆಸೇಜ್. ಸೊ ಓವರಾಲ್ ಎಲ್ಲರೂ ಇಡೀ ಫ್ಯಾಮಿಲಿ ಬಂದು ನೋಡ್ಬೋದಾದಂಥ ಮೂವಿ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಮೆಲಡೀಸು ಇದೆ, ಕ್ಯಾಚಿ ಸಾಂಗ್ಸು ಇದೆ, ಆ್ಯಂಡ್ ಓವರಾಲ್ ಡೈರೆಕ್ಷನ್ ಇಸ್ ರಿಯಲಿ ಗುಡ್. ದ ಸ್ಟೋರಿ ಲೈನ್ ಇಸ್ ಗುಡ್, ಲೈಕ್ ಹೌ ಇಟ್ ಟೇಕ್ಸ್ ಆಫ್. ದೆರ್ ಆರ್ ಹೈಸ್, ದೆರ್ ಆರ್ ಲೋಸ್, ಬಟ್ ಅದ್ರ ಮಧ್ಯದಲ್ಲಿ ಕಾಮಿಡಿನೂ ಇದೆ. ಸೊ ಓವರಾಲ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡುವಂಥ ಒಳ್ಳೆ ಕನ್ನಡ ಮೂವಿ. ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ಎಲ್ಲರೂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯನ್ನು ನೋಡಿ ಎಂಜಾಯ್ ಮಾಡಿ.